ಜೀವಕ್ಕೇನಾಗೋಯ್ತು ಅಂತ ಮನೇಲಿ ಕೂತ್ಕೊಂಡು ನೀವೆಲ್ಲ ಯೋಚನೆ ಮಾಡ್ತಿದ್ರೆ ಹಾಸ್ಪಿಟಲ್ನಲ್ಲಿ ಅನಾಥವಾಗಿ ಬಿಡಬಾರ್ದು ಅಂತ ನಾನೇ ಮತ್ತೆ ಮನೆ ಕರ್ಕೊಂಡು ಬಂದೆ. ನಂಬೋದಕ್ಕೆ ಆಗ್ತಿಲ್ಲಮ್ಮ. ನಿನ್ನ ಮಗನೇ ಹೀಗಂದ್ರೆ ನಮಗೇನರ್ಥ ಆಗುತ್ತೆ ತಿಲೋತ್ತಮ? ನಂಬೇಕತ್ತೆ. ಸಾವಿನ ದೌಡೆಯಿಂದ ಪಾರಾಗಿರೋ ನಯನಿಗೆ ಈಗ ಬೇಕಾಗಿರೋದು ಕಾಳಜಿ. ನಾನು ರೆಡಿ. ವಿಶಾಲ್, ಈ ಕಡೆ ಬಂದು ನಿಂತ್ಕೋ. ಇವರಿಬ್ರಿಗೆ ದೃಷ್ಟಿ ತೆಗಿ. ಒಬ್ರು ಸತ್ತು ಬದುಕಿರೋರು ಇನ್ನೊಬ್ರು ಬದುಕಿಸೋದಿಕ್ಕೆ ಪ್ರಾಣನೇ ಒತ್ತೆ ಇಟ್ಟೋರು. ಆ ಟೈಮಲ್ಲಿ ನೀನು ಅಷ್ಟೊಂದು ಕಷ್ಟಪಟ್ಟೆ ಅಂತ ಹೇಳ್ತಿದ್ದೀನಿ. ದೃಷ್ಟಿ ತೆಗಿ. ಅವ್ರ ದೃಷ್ಟಿ, ಇವ್ರ ದೃಷ್ಟಿ, ನಮ್ಮತ್ತೆ ದೃಷ್ಟಿ, ನಮ್ ಪರಶು ಮಾವನ್ ದೃಷ್ಟಿ, ನನ್ ಗಂಡನ್ ದೃಷ್ಟಿ ಎಲ್ಲ ಹೋಗ್ಲಿ. ಥೂ ಥೂ ಥೂ. ಏಯ್, ನಿನ್ ದೃಷ್ಟಿ ಲಿಸ್ಟಲ್ಲಿ ನಮ್ಮನ್ ಬಿಟ್ರೆ ಯಾರು ಇಲ್ವಾ? ನಮ್ ಕಣ್ಣು ದೊಡ್ಡದಲ್ವ ವಲ್ಲಭ, ಅದಕ್ಕೆ ಹಾಸಿನಮ್ಮ ಹಾಗ ಅನ್ಕೊಂಡು ಉಗ್ದಿರ್ತಾಳೆ. ಹೌದು ಮಾವ, ಕರೆಕ್ಟಾಗಿ ಹೇಳಿದ್ರಿ. ನೈನಿ, ನೀನ್ ಒಳಗಡೆ ಬಾ. ನಯನಿ, ನಡಿ. ನೀನು ಇಲ್ಲಿಗಿಂತ ಮೊದಲಿನ ಹಾಗೆ ಔಟ್ ಹೌಸಲ್ಲೇ ಇರೋದು ಒಳ್ಳೇದು. ಯಾಕಪ್ಪ? ಒಳ್ಳೇದು ಅಂತ ಹೇಳಿದ್ನಲ್ಲಮ್ಮ, ಒಳ್ಳೇದು. ಪರವಾಗಿಲ್ಲ ನಯನಿ, ನಿಮ್ ಮಾವ ನಿಂಗೆ ಯಾವಾಗ್ಲೂ ಒಳ್ಳೇದನ್ನೇ ಬಯಸ್ತಾರೆ. ನೀನ್ ಹಾಗೆ ಮಾಡು. ನಾನೇ ನಿನ್ನ ಮನೆ ಕರ್ಕೊಂಡ್ ಬಂದೆ, ದೃಷ್ಟಿನೂ ತೆಗಿರಿ ಅಂದೆ. ಆದ್ರೆ ಅವರೇ ನಿನ್ನ ಈ ಮನೇಲಿ ಇರ್ಬೇಡ ಅಂತ ಹೇಳ್ತಿದ್ದಾರೆ. ಹೋಗು. ವಿಶಾಲ್, ನಡಿ. ಮಾವ, ನನ್ಗೇನು ಅರ್ಥ ಆಗ್ತಿಲ್ಲ. ನನಗೆ ನಿನ್ನಷ್ಟು ತಲೆ ಇಲ್ವಲ್ಲ ವಲ್ಲಭ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅಲ್ವಾ? ಸೋಡಾ ಹಾಕ್ಲಿಲ್ಲ ಅಂದ್ರೆ ಏನೂ ಅರ್ಥ ಆಗಲ್ಲ ಅಂತ ಗೊತ್ತು. ಬನ್ನಿ ನಡಿ. ಎತ್ತಕ್ಕಾಗ್ದಿದ್ಮೇಲೆ ಯಾಕೆ ಅಷ್ಟು ಕಷ್ಟಪಡಬೇಕು?
ಭಾರ ಅನ್ಕೊಂಡ್ರೆ ಕೆಲಸ ಹೇಗಾಗುತ್ತೆ ಯಜಮಾನ್ರೆ? ಸ್ವಲ್ಪ ಸಹಾಯ ಮಾಡ್ಬೋದಲ್ವಾ? ಬುದ್ಧಿ ಇರಬೇಕು, ಆಗ ಇನ್ನೊಬ್ಬರ ಸಹಾಯನೂ ಬೇಕಾಗಿ ಬರಲ್ಲ. ಅಂದ್ರೆ ನೀರ್ ಚೆಲ್ಬಿಟ್ಟು ಬರೀ ಬಕೆಟ್ ತಗೊಂಡು ಹೋಗುವಂತೀರಾ? ಮೆಂಟಲ್ ಅಲ್ಲ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿಗಿದಿ ಇದೆಯಾ? ಬೈರಿ, ಚೆನ್ನಾಗಿ ಬೈರಿ ಯಜಮಾನ್ರೆ. ನೀವ್ ಬೈತಿದ್ರೆ ನನಗೆ ಖುಷಿ ಆಗತ್ತೆ. ಯಾಕೆ ಅಂದ್ರೆ ರಾತ್ರಿ ಮಲ್ಕೊಳ್ಳೋಕ್ಕೂ ಮೊದಲು ನೀವ್ ಬೈದಿದ್ದನ್ನೇ ನೆನ್ಸ್ಕೊಂಡು ಮನ್ಸಲ್ಲೇ ನಕ್ಕೊಂಡು ಹೊದ್ಕೊಂಡ್ಬಿಡ್ತೀನಿ. ಇದ್ರೆ ಬರುತ್ತಾ? ಯಾಕೆ ಬರಲ್ಲ ಯಜಮಾನ್ರೆ? ನಿಮ್ ಬಗ್ಗೆ ಯೋಚನೆ ಮಾಡ್ತಾ ನೆನ್ಸ್ಕೊಂಡು ಕಣ್ ಮುಚ್ಕೊಂಡ್ರೆ ಎಷ್ಟು ಪ್ರಶಾಂತವಾಗಿ ನಿದ್ರೆಗೆ ಜಾರ್ತೀನಿ ಗೊತ್ತಾ? ನನಗ್ ನಿದ್ದೆ ಬರ್ದಾಗ ಮಾಡಿ ನೀನು ಹಾಯಾಗಿ ಗೊರಕೆ ಹೊಡಿತಾ ನಿದ್ದೆ ಮಾಡ್ತೀಯಾ? ನನ್ನನ್ನು ಕೂಡ ನಿಮ್ ರೂಮಿಗೆ ಕರ್ಕೊಂಡ್ರೆ ನೀವು ಕೂಡ ಚೆನ್ನಾಗಿ ನಿದ್ರೆ ಮಾಡ್ಬೋದು. ಏಯ್ ಏಯ್ ಏನ್ ಮಾತಾಡ್ತಿದ್ಯಾ? ಏಯ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ. ತಪ್ಪಾಗಿ ತಿಳ್ಕೊಬೇಡಿ ಯಜಮಾನ್ರೆ. ಹಗಲೆಲ್ಲ ನೀವು ಆಫೀಸ್ ಕೆಲಸ ಅಂತ, ಆ ಕೆಲಸ ಈ ಕೆಲಸ ಅಂತ ಕಷ್ಟ ಪಡ್ತೀರಾ ಅಲ್ವಾ? ಸುಸ್ತಾದ್ರೂ ನಿದ್ರೆ ಬರ್ಲಿಲ್ಲ ಅಂದ್ರೆ ನಿಮ್ ಪಾದ ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆ ಅನ್ನೋ ಆನಂದದಲ್ಲಿ ನಿಮ್ ಕಾಲ್ ಒತ್ತೀನಿ. ಕತ್ತಿಸ್ಕಾಕ್ಬೇಕಾಗಿತ್ತು, ಪೀಡೆ ತೊಲಗ್ತಿತ್ತು. ಅಯ್ಯಯ್ಯೋ, ಹಾಗ್ಯಾಕಂತೀರ ಯಜಮಾನ್ರೆ? ಮತ್ತಿನ್ಯಾಗ ಹೇಳ್ಬೇಕು? ಆಫೀಸ್ ಕೆಲಸ ಅಂದ್ರೆ ನಾನೇನ್ ಮೂಟೆ ಹೊಡ್ ಕೆಲಸ ಮಾಡ್ತೀನಾ? ಶರ್ಟ್ ಐರನ್ ಕೂಡ ಹೋಗಲ್ಲ. ಅಂದ್ರೆ ಕೈಗಳು ಸುಟ್ಟು ಹೋಗೋದು, ಬೊಬ್ಬೆ ಬರೋದು ಯಾವುದು ಆಗಲ್ಲ? ಅದೃಷ್ಟವಂತರು. ಹೋಗ್ಲಿ, ಇವತ್ತಾದ್ರೂ ಮೈ ಬಗ್ಗಿಸ್ತೀರಾ? ಹಾ, ಅವಶ್ಯಕತೆ ಏನಿದೆ? ಈ ಬಕೆಟ್ ತಗೊಂಡ್ ಹೋಗಿ ಆ ಮರದ ಹತ್ರ ಇಟ್ಬಿಡಿ, ಬಟ್ಟೆ ಹೋಗಿಬೇಕಲ್ವಾ? ಹಲೋ, ಅಷ್ಟು ಸೀನ್ ಇಲ್ಲ. ನಿನ್ ಜವಾಬ್ದಾರಿನಾ ನಾನು ತಗೊಳಲ್ಲ ಅಂತ ಹೇಳ್ದೆ. ಹೀಗ್ ಮಾಡಿದ್ರೆ ನಿನ್ ಬಾರನೋ ಹೊರ್ತಿದ್ದೀನಿ ಅಂತ ಅನ್ಕೋತಾರೆ. ಅಯ್ಯೋ, ನನ್ನನ್ನು ಎತ್ಕೊಂಡು ಹೋಗಿ ಅಂತ ಹೇಳಲಿಲ್ಲ. ಎತ್ಕೊಳ್ಳಿ ಅಂತ ಇನ್ನೊಂದ್ಸಲ ಹೇಳಿದ್ರೆ ಎತ್ತಿ ಗೇಟಿಂದ ಆಚೆ ಬಿಸಾಕ್ತೀನಿ. ಅಷ್ಟು ಶಕ್ತಿನಾ? ಒಂದ್ಸಲ ಪ್ರಯತ್ನ ಮಾಡಿ ಯಜಮಾನ್ರೆ. ಅಲ್ಲಿ ಎಲ್ ಬಿದ್ರು ಸರಿ, ನನ್ನ ಯಜಮಾನ್ರು ಎತ್ಕೊಂಡ್ರು ಅಂತ ಖುಷಿ ಪಡ್ತೀನಿ. ಅಯ್ಯೋ, ನಿನಗೆ ಬರೀ ಹುಚ್ಚಲ್ಲ ಕಣೆ. ಯಜಮಾನ್ರೆ ನಿಂತ್ಕೊಳ್ಳಿ. ನಿಮ್ಮ ಹತ್ರ ಉಪಾಯ ಇದ್ರೆ ಹೇಳಿ, ಇದನ್ನ ಎತ್ಕೊಂಡು ಹೋಗೋಕೆ. ಒಂದೊಂದು ಬಕೆಟೇ ತಗೊಂಡು ಹೋಗು, ಇಲ್ದಿದ್ರೆ ಅರ್ಧ ಬಕೆಟೇ ತಗೊಂಡು ಹೋಗು. ನೀನು ಅದನ್ನೂ ಮಾಡೋಕ್ಕಾಗಲ್ಲ ಅಂದ್ರೆ ಬಟ್ಟೆ ತಗೊಂಡು ಬಂದು ಇಲ್ಲೇ ಒಕ್ಕೋ. ಉಪಾಯ ಏನೋ ಚೆನ್ನಾಗಿದೆ, ಈ ಯೋಚನೆ ನನ್ನ ತಲೆಗೆ ಯಾಕೆ ಬರಲಿಲ್ಲ? ನೀನು ಹಾಳ ತಲೆಗೆ ಇದೆಲ್ಲ ಹೊಳೆಯಲ್ಲ. ನನಗೆ ಹೇಗೆ ತೊಂದರೆ ಕೊಡಬೇಕು ಅನ್ನೋ ವಿಷಯದಲ್ಲಿ ಮಾತ್ರ ನಿನಗೆ ತುಂಬ ಐಡಿಯಾಗಳು ಬರುತ್ತೆ. ಅಯ್ಯೋ, ನೀವು ಯಾವತ್ತೂ ಕಷ್ಟಪಡಕ್ಕೆ ನಾನು ಬಿಡಲ್ಲ ಯಜಮಾನ್ರೆ. ನೀನೇನಾದ್ರೂ ಅವಳ ಮೇಲೆ ಅನುಕಂಪ ತೋರಿಸಿದ್ರೆ ಮನೆ ಮುಂದೆ ನನ್ನ ಹೆಣ ನೋಡ್ತೀಯ. ಇವಳ ಜೀವಕ್ಕೇನಾಗೋಯ್ತು ಅಂತ ಮನೇಲಿ ಕೂತ್ಕೊಂಡು ನೀವೆಲ್ಲ ಯೋಚನೆ ಮಾಡ್ತಿದ್ರೆ ಹಾಸ್ಪಿಟಲ್ನಲ್ಲಿ ಅನಾಥವಾಗಿ ಬಿಡಬಾರ್ದು ಅಂತ ನಾನೇ ಮತ್ತೆ ಮನೆ ಕರ್ಕೊಂಡು ಬಂದೆ. ದೊಡ್ಡಮ್ಮ. ವಿಶಾಲ್, ಯಾಕೆ ಡಲ್ ಆಗಿದ್ಯಾ? ಏನಿಲ್ಲ ದೊಡ್ಡಮ್ಮ, ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ನೀವು ಹೇಗಿದ್ದೀರಾ? ಯಾವತ್ತಾದರೂ ನೀನೇ ನನಗೆ ಫೋನ್ ಮಾಡಿ ನಾನು ಹ್ಯಾಪಿಯಾಗಿದ್ದೀನಿ ದೊಡ್ಡಮ್ಮ ಅಂತ ಹೇಳ್ತೀಯ ಅಂತ ಕಾಯ್ತಾ ಇದ್ದೀನಿ ವಿಶಾಲ್.
ಆ ದಿನ ಬರೋದಕ್ಕೆ ಇನ್ನೂ ಸ್ವಲ್ಪ ದಿನ ಆಗಬೇಕು ದೊಡ್ಡಮ್ಮ. ಎಲ್ಲ ಒಳ್ಳೇದೇ ಆಗುತ್ತೆ. ನೀನೇನು ಯೋಚನೆ ಮಾಡಬೇಡ. ನಾಳೆ ನಿಮ್ಮ ಅತ್ತೆ ಮನೆಗೆ ಹೋಗ್ಬೇಕು. ಹೋಗ್ತೀಯಲ್ವಾ? ದೊಡ್ಡಮ್ಮ, ಅದು ಅದು 16 ದಿನದ ಹಬ್ಬ ಅಂತ ಹೇಳಿದ್ನಲ್ಲ, ತಪ್ಪದೇ ಹೋಗ್ಬೇಕು. ಹೆಣ್ ಕೊಟ್ಟು ಮನೆಯವ್ರನ್ನ ಖುಷಿ ಪಡಿಸೋದು ನಮ್ಮ ಧರ್ಮ. ಆದರೆ ದೊಡ್ಡಮ್ಮ, ನನಗೆ ನೈನಿ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಯಾಕಂದ್ರೆ ಅಮ್ಮನ ಮನ್ಸು ನೋಯಿಸೋದು ನನಗಿಷ್ಟ ಇಲ್ಲ. ಓ ಐಸಿ, ಅವಳಿಗಿಷ್ಟ ಇಲ್ಲ ಅಂತ ನಿನ್ಗೂ ಇಷ್ಟ ಇಲ್ವಾ? ಪಕ್ಕದಲ್ಲೇ ಇದ್ದಾಳೋ ತಿಲೋತ್ತಮ? ಇದಾರೆ ದೊಡ್ಡಮ್ಮ, ಕೊಡ್ಲಾ? ಸ್ಪೀಕರ್ ಆನ್ ಮಾಡು. ಸರಿ. ದೊಡ್ಡಮ್ಮ ಮಾತಾಡ್ತಾರಂತಮ್ಮ. ಹಲೋ ಅಕ್ಕ. ನಿನಗೆ ವಯಸ್ಸು ಏರ್ತಿದ್ಯೋ ಇಳಿತಿದ್ಯೋ ತಿಲೋತ್ತಮ? ಯಾರಿಗೆ ಆದ್ರೂ ಸರಿ, ವಯಸ್ಸು ಜಾಸ್ತಿ ಆಗುತ್ತಲ್ವಾ ಅಕ್ಕ? ಅದ್ರ ಜೊತೆ ಬುದ್ಧಿ ಕೂಡ ಬೆಳಿಬೇಕು. ನೀನು ದಿನಕ್ಕೊಂದು ಕ್ಯಾತೆ ತೆಗೆದ್ರೆ ಅದರಿಂದ ಮನೆಯವ್ರಿಗೆಲ್ಲ ಬೇಜಾರಾಗಲ್ವಾ ಹೇಳು? ನಾನೇನ್ ಮಾಡ್ದೆ ಅಕ್ಕ? ವಿಶಾಲ್ಗೆ ಮದುವೆ ಆಗಿದೆ. ಇಷ್ಟ ಇದೆಯೋ ಇಲ್ವೋ ಅನ್ನೋದು ಪ್ರಶ್ನೆ ಅಲ್ಲ. ಒಡ್ದೋಗ್ತಾ ಇರೋ ಸಂಬಂಧನ ಒಳ್ಳೆ ಮನಸ್ಸಿಂದ ಒಂದು ಮಾಡಿ ಜನ್ಮಾಂತರದ ಸಂಬಂಧ ಅಂತ ಹೇಳಿ ಒಪ್ಪಿಸ್ಬೇಕು. ಇಬ್ರು ಒಟ್ಟಿಗೆ ಇದ್ದು ಜೀವನ ಸಾಗಿಸೋ ಥರ ಬುದ್ಧಿ ಹೇಳಿದ್ರೆ ನಿನ್ಗೊಂದು ಗೌರವ ಬರುತ್ತೆ. ಅರ್ಥ ಆಯ್ತಕ್ಕ. ನಾನೇನ್ ಬೇಕಂತಾನೆ ವಿಶಾಲ್ಗೆ ಹೇಳಿಲ್ಲ. ಅವನ್ ಸಂತೋಷವಾಗಿರ್ಬೇಕು. ನನಗೂ ಅದೇ ತಾನೇ ಬೇಕಾಗಿರೋದಕ್ಕ. ನೈನಿ ಊರಿಗೆ ವಿಶಾಲ್ನ ಕಳಿಸ್ಬೇಕು, ಅಷ್ಟೇ ತಾನೇ? ಕಳಿಸ್ತೀನಿ. ಅಮ್ಮ, ಅವನು ಬೇಜಾರಲ್ಲಿ ಹೋಗೋದು ನನಗಿಷ್ಟ ಇಲ್ಲ. ಹಾಗೆ ಹೋಗಲ್ಲ ಅಕ್ಕ. ವಿಶಾಲ್ ಮುಖದಲ್ಲಿ ನಗು ಇರುತ್ತೆ. ಊರಿಗೆ ಹೋದ್ಮೇಲೆ ಬೇಕಾದ್ರೆ ಸೆಲ್ಫಿ ತೆಗೆದು ಕಳಿಸ್ತಾನೆ. ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ಕ್ಷಣ ಮಾತ್ರಕ್ಕೆ ಖುಷಿ ಕೊಡೋ ಫೋಟೋ ನನಗೆ ಮುಖ್ಯ ಅಲ್ಲ. ಜೀವನಕ್ಕೆ ಮುಖ್ಯ ಬಂಧನ ಹಾಗೂ ಅನುಬಂಧ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ವಿಶಾಲ್ನ ನೈನಿ ಜೊತೆ ಅವ್ರ ಊರಿಗೆ ಕಳಿಸಿದ್ರೆ ಅದರಿಂದ ಎಲ್ರಿಗೂ ಖುಷಿ ಆಗತ್ತೆ. ಆಗ್ಲಿ ಅಕ್ಕ. ನಾನ್ ನಿಮಗೇನೂ ಹೇಳ್ದೆ ಹೋದ್ರೂ ನೀವು ಎಲ್ಲಾ ವಿಷಯ ಹೇಗೋ ತಿಳ್ಕೊತೀರಾ ಅನ್ನೋ ನಂಬಿಕೆಯಲ್ಲೇ ಮುಂದೆ ಹೆಜ್ಜೆ ಇಡ್ತೀವಿ. ನಿಮ್ಮ ಸಹಕಾರ ಯಾವಾಗ್ಲೂ ಇರಬೇಕು. ಇಡ್ತೀನಕ್ಕ. ಒಳ್ಳೇದು. ಏನಮ್ಮ, ದೊಡ್ಡಮ್ಮ ಹೇಳಿದ್ರು ಅಂತ ನೀವು ನನ್ನ ನೈನಿ ಊರಿಗೆ ಕಳಿಸ್ತೀನಿ ಅಂತ ಮಾತು ಕೊಟ್ರಿ? ವಿಶಾಲ್, ನಿಮ್ಮಪ್ಪ ನಾಟಕ ಮಾಡಿ ಮದ್ವೆ ಮಾಡಿದ್ರಲ್ವಾ? ನೀನು ಕೂಡ ನಾಟಕ ಮಾಡದೆ ವಿಧಿ ಇಲ್ಲ. ನೀನ್ ನಗ್ನಗ್ತಾ ಆ ಊರಲ್ಲಿ 2 ದಿನ ಇದ್ರೆ ನೀನ್ ಏನು ಕಳ್ಕೊಳ್ಳಲ್ಲ. ನಾನು ಆಕ್ಟ್ ಮಾಡಲ್ಲಮ್ಮ. ನನಗ್ ಗೊತ್ತು ವಿಶಾಲ್. ಆದ್ರೆ ಲಲಿತಕ್ಕನ ಹಠ ನಿಂಗೇನಂತ ಗೊತ್ತಿದ್ಯಲ್ಲ. ಆದ್ರೆ ನೀನು 16 ದಿನದ ಹಬ್ಬಕ್ಕೆ ಅಂತ ಹೋಗಿ ಮನ್ಸು ಬದಲಾಯಿಸ್ಕೊಳ್ಳಲ್ಲ ತಾನೆ? ಅದು ಹಾಗಲ್ಲಮ್ಮ. ಆ ನೈನಿ ಪಕ್ಕದಲ್ಲಿದ್ರು, ಜೊತೆಗೆ ತಿಂದ್ರು, ಏನೇ ಮಾಡಿದ್ರು ಅಷ್ಟು ನಾಟಕ ಅಂತ ನಿನಗೂ ಗೊತ್ತು. ಹಾಗೆ ಸುಮ್ಮನೆ ಜಸ್ಟ್ ಅಟೆಂಡ್ ಆದ್ರೆ ಸಾಕು. ಆಗೇನು ತೊಂದರೆ ಆಗಲ್ಲ, ಸರಿನಾ? ಫಾರ್ಮಾಲಿಟೀಸ್ ಸೇ. ನೀ ನಂಗೆ ಅರ್ಥನೇ ಆಗ್ತಿಲ್ಲಮ್ಮ. ಡಿವೋರ್ಸ್ ಕೊಡಬೇಕು ಅಂತ ಮಾತು ತಗೊಂಡ್ರಿ. ಊರಿಗೆ ಬಿಟ್ಬಾ ಅಂತ ಹೇಳಿದ್ ನೀವೇ ನೈನಿನೀಗ ಮನೆಗೆ ಕರ್ಕೊಂಡು ಬಂದ್ರಿ. ಕೋಪದಲ್ಲಿ ಅಷ್ಟೆಲ್ಲ ಬೈದಿದ್ ನಾನು ಈಗ ಅವಳ ಮುಂದೆ ಫೂಲಾಗಿ ನಿಂತ್ಕೋಬೇಕಮ್ಮ? ವಿಶಾಲ್, ನಿನಗೆ ಅರ್ಥ ಆಗಿರುತ್ತೆ ಅಂತ ವಿಷಯ ಏನು ಅಂತ ಹೇಳಿಲ್ಲಪ್ಪ.
ಮನೇಲಿ ನಡೀತಿರೋ ಜಗಳಕ್ಕೆ ಸುಸ್ತಾಗೋಗಿದ್ದೀನಪ್ಪ. ಅಮ್ಮ, ನಿನ್ನ ಕಾಪಾಡೋಕ್ಕೋಸ್ಕರ ಅವತ್ತು ನಾನು ಕುಡ್ದಿದ್ದ ವಿಷ ಇನ್ನೂ ನನ್ನ ಗಂಟ್ಲಲ್ಲಿ ಇದೆಯೋ ಏನೋ. ಅದೊಂದು ಕೆಟ್ಟ ಕನಸು ಅಂತ ಮರಿಬೇಕು ಅಂದ್ಕೊಂಡ್ರೆ ಆ ಇನ್ಸ್ಪೆಕ್ಟರ್ ಮನೆಗೆ ಬಂದು ಎನ್ಕ್ವೈರಿ ಶುರು ಮಾಡ್ತೀನಿ ನಿಂತಿದ್ದಾನೆ. ಅವಳು ಮತ್ತೆ ನನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತಾನೆ ಆ ತ್ರಿನೇನಿನ ಮತ್ತೆ ಈ ಮನೆಗೆ ಕರ್ಕೊಂಡು ಬಂದಪ್ಪ. ಆದ್ರೆ ಅಮ್ಮ, ವಿಷ ಬೆರೆಸಿದ ಶತ್ರುಗಳು ಯಾರು ಅಂತ ಗೊತ್ತಾದ್ರೆ ಜೈಲಿಗೆ ಹಾಕ್ಸ್ಬೋದಾಗಿತ್ತಲ್ಲ. ಹೋಗ್ಲಿ ಬಿಡು ಕಂದ, ಯಾರು ಮಾಡಿದ್ರು ಅವ್ರು ಅನುಭವಿಸ್ತಾರೆ. ಅದು ಹಾಗಲ್ಲಮ್ಮ. ಈಗಲೂ ಕೂಡ ನಯನಿ ತನ್ನ ದಾರಿಯಲ್ಲೇ ತಾನು ಹೋಗ್ತಾಳೆ. ಕತ್ತಿ ಹಿಡ್ದು ಆಚೆ ಹಾಕೋದು ಯಾಕೆ? ಗೌರವದಿಂದ ಅವ್ರ ಮನೆ ಕರ್ಕೊಂಡು ಹೋಗು. ಆದ್ರೆ ಅಮ್ಮ, ಮತ್ತೆ ದೊಡ್ಡಮ್ಮ 16 ದಿನ ಹಬ್ಬ ಅದು ಇದು ಅಂತ ಅವ್ರು ಹೇಳ್ತಾರೆ, ನಾವು ಕೇಳ್ತೀವಿ. ನೀನು ಬರೀ ಪದ್ಧತಿನಷ್ಟೇ ಅನುಸರಿಸ್ತೀಯ. ಆಚಾರ ವಿಚಾರ ಎಲ್ಲ ಪೂರ್ತಿ ಆದ್ಮೇಲೆ ಆ ನಯನಿನ ಪ್ರಸಾದ ಅಂತ ಶಾಸ್ತ್ರಿಗಳ ಕೈಗೊಪ್ಸಿ ವಾಪಸ್ ಬಂದ್ಬಿಡು. ಮೊದಲು ಮುಂದಕ್ಕೆ ಹೋಗ್ಬೇಕು. ತುಂಬಾ ಯೋಚನೆ ಮಾಡಬಾರ್ದು. ಲಾಂಗ್ ಡ್ರೈವ್ ಹೋಗ್ಬೇಕಲ್ವಾ? ರೆಸ್ಟ್ ತಗೋ. ಯಜಮಾನ್ರಿಗೆ ಪ್ರಾಣಾಪಾಯ ಬಂದಾಗ ನಾನು ಎದುರು ಹೋದ್ರೆ ನನಗೇನಾಗುತ್ತೋ ಅನ್ನೋ ಭಯ ನನಗಿರಲಿಲ್ಲ. ಆದರೆ ಈಗ ಬದುಕು ಬಂದ ಮೇಲೆ ನನ್ನ ಬದುಕಿಗೆ ಅರ್ಥ ಏನು ಅಂತ ಅರ್ಥ ಆಗ್ತಿಲ್ಲಮ್ಮ. ವಿಶಾಲ್ ಯಜಮಾನ್ರು ಊರಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಅಂತಿದ್ದಾರೆ. ಅಮ್ಮವ್ರು ನೋಡಿದ್ರೆ ಮನೆಗೆ ಕರ್ಕೊಂಡು ಬಂದರು. ದೊಡ್ಡ ಯಜಮಾನ್ರೇನೋ ಮನೆ ಬೇಡ ಇಲ್ಲಿರು ಅಂತಿದ್ದಾರೆ. ಯಾರು ಏನಂತಿದಾರೋ, ಯಾಕೆ ಮಾಡ್ತಿದಾರೋ ನನಗೊಂದು ಅರ್ಥ ಆಗ್ತಿಲ್ಲಮ್ಮ. ಹಾಯ್. ಅಕ್ಕ, ಹಾಯ್ ಅಂದ್ರೆ ಏನಾದ್ರೂ ಹೇಳ್ಬೇಕು. ನೀನು ಹಾಯ್ ಅಂತ ಹಲೋ ಅಂತಾದ್ರೂ ಹೇಳ್ಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ ಅಕ್ಕ. ಕಳ್ಳಿ ನೀನು. ನಿಂಗೇನೋ ಗೊತ್ತಿಲ್ಲದೆ ಅವತ್ತು ಶೋಭನಕ್ಕೆ ರೆಡಿ ಆಗಿದೆ ಅಲ್ವಾ? ನನ್ನ ಜೀವನದಲ್ಲಿ ಅದೊಂದೇ ಕಡಿಮೆ ಆಗಿರೋದು. ಅವತ್ತೇನಾಯ್ತು ಅಂತ ಗೊತ್ತಲ್ವಾ? ಯಾಕೆ ಬೇಜಾರಾಗಿದ್ಯಾ? ನೀನು ಮಾಟ ಮಾಡೋದನ್ನ ಕಲ್ತ್ಕೋಬೇಕು. ಯಾವ ಮಾತು? ಮಾಟ ಅಲ್ಲ, ಆಟ, ಪ್ಲೇ. ನಿಂದು ವಿಶಾಲ್ದು ಪ್ರೇಮದಾಟ. ನೀವಿಬ್ರು ಮಂಚದ ಮೇಲೆ ಬಿದ್ದು ಉರುಳಾಡೋ ದಿನ ಬಂದಾಯ್ತು. ನೀವೇನ್ ಮಾತಾಡ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ನನಗೇನು ಅರ್ಥ ಆಗತ್ತಾ? ಫ್ಲೋ ಅಲ್ಲಿ ಏನ್ ಬರುತ್ತೋ ಹಾಗೆ ಹೇಳ್ಬಿಡ್ತೀನಿ. ಬುದ್ಧಿ ಇಲ್ದೇ ಇರೋರು ಯೋಚನೆ ಮಾಡಿ ಮಾತಾಡ್ತಾರೆ. ನನ್ನಂತ ಮೇಧಾವಿಗಳು ಪಟಪಟ ಅಂತ ಮಾತಾಡ್ತಾರೆ. ಇದು ಕೂಡ ಅರ್ಥ ಆಗ್ಲಿಲ್ಲ ಅಲ್ವಾ? ನಿನ್ ಸುಂದರವಾದ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೈನಿ. ನೋಡ್ ನೈನಿ, ನೀನು ನಿಂಬೆ ಹಣ್ಣು ಹಿಂಡಿರೋ ತರ ಮುಖ ಮಾಡ್ಬೇಡ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನು ವಿಶಾಲ್ ನಾಳೆ ಮುಕ್ಕಂಟಿಪುರಕ್ಕೆ ಹೋಗ್ತಾ ಇದ್ದೀರಾ. ಇವತ್ತೇ ಕಳಿಸ್ಬಿಡ್ತಾರೆ ಅನ್ಕೊಂಡಿದ್ದೆ. ನಾಳೆವರೆಗೂ ಕಾಯ್ಬೇಕಾ ಅಕ್ಕ? ಅಮ್ಮ, ಆಸೆ ದೋಸೆ ಹಪ್ಳ ವಡೆ. ಇವತ್ತೇ ತವ್ರ ಮನೆಗೆ ಹೋಗಿ ಮಂಚನ ರೆಡಿ ಮಾಡ್ಕೋಬೇಕು ಅಂತಿದ್ಯಾ? ಹಾ, ಮಂಚನ ಅದ್ಯಾಕಕ್ಕ? ಮುರ್ದ್ ಹಾಕೋಕೆ. ಏನ್ ಹೀಗೆ ಹೇಳ್ತಿದ್ಯಾ? ಅಷ್ಟು ಅರ್ಥ ಆಗಲ್ವಾ ನಿಂಗೆ? ಲಲಿತಾ ದೇವಿ ಅತ್ತೆ ವಿಶಾಲ್ಗೆ ಫೋನ್ ಮಾಡಿ ನೈನಿನ 16 ದಿನದ ಹಬ್ಬಕ್ಕೆ ಊರ ಕರ್ಕೊಂಡು ಹೋಗು ಅಂತ ಆರ್ಡರ್ ಮಾಡಿದ್ದಾರೆ. ಅವರು ಅಣ್ಣಯ್ಯ ಮೂವಿಯಲ್ಲಿರೋ ಅತ್ತೆ ಕ್ಯಾರೆಕ್ಟರ್ ತರ ಆರ್ಡರ್ ಮಾಡ್ತಾರೆ ಅಷ್ಟೇ.
ಹುಲಿ ಆದ್ರೂ ಅಷ್ಟೇ ಮಿಯಾವ್ ಅನ್ನತ್ತೆ ಬೆಕ್ಕಿನ ಥರ. ನನ್ನ ಜೀವನದಲ್ಲಿ ಹಬ್ಬನೂ ಇದೆಯಾ ಅಕ್ಕ? ಅದೇನಾದ್ರೂ ಚೀಲದಲ್ಲಿರುತ್ತಾ ನೈನಿ? ಒಳ್ಳೆ ಮನ್ಸಲ್ಲಿರುತ್ತೆ. ಚೆನ್ನಾಗಿ ಹೇಳ್ದೆ ಅಲ್ವಾ? ನಾನಿಷ್ಟೇ. ಇವತ್ತಿನವರೆಗೂ ನಡೆದಿದ್ದೆಲ್ಲ ಮರ್ತ್ಬಿಡು. ನಾಳೆಯಿಂದ ನಿನ್ನ ಅದೃಷ್ಟ ಬದಲಾಗೋಗುತ್ತೆ. ಎಷ್ಟು ಅಂದವಾಗಿರುತ್ತೆ ಅಂತ ನಿನಗೆ ಗೊತ್ತಿಲ್ಲ. ನಿಂಗೆ ರಾತ್ರಿ ನಿದ್ರೆ ಬರಲ್ಲ. ವಿಶಾಲ್ ನಿನ್ ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀಯ. ಆದ್ರೆ ಇವತ್ತೊಂದಿನ ನೀನ್ ಕಾಯ್ಬೇಕಾಗುತ್ತೆ. ನೀನ್ ಊರಿಗೆ ಹೋದ್ಮೇಲೆ ನಿಂಗೆ ಸುಖ ಭೋಗ ಎಲ್ಲ ಸಿಕ್ಕು ನಿನ್ ಜೀವನ ಕಲರ್ಫುಲ್ ಆಗುತ್ತೆ. ಅರ್ಥ ಆಗ್ಲಿಲ್ಲ ಅಂದ್ರೆ ಅಮ್ಮನವ್ರ ಕಡೆ ನೋಡು. ಬಾಯ್, ಟಾಟಾ. ನನಗೆ ಊಟಕ್ಕೆ ಹಾಕಿ ಇವರು ತೃಪ್ತಿಪಟ್ಟರು. ಇವಾಗ ನಾನು ನಿಜ ಹೇಳಿದ್ರೆ ಎಷ್ಟು ನೋವು ಪಡ್ತಾರೋ. ಹಾಗಂತ ಹೇಳ್ದೇನೆ ಹೋದರೆ ನೈನೇ ಅದಕ್ಕೆ ಪರಿಸ್ಥಿತಿ ಇನ್ನೇನಾಗ್ಬೇಡ. ಎಷ್ಟೋ ಜನನ ಕಾಪಾಡಿದ್ದ ಅವಳನ್ನ ಹೆತ್ತವರಾದರೂ ಕಾಪಾಡ್ಕೋತಾರಲ್ವಾ. ಹಲೋ ಅಜ್ಜಿ, ಎಲ್ಲಿದ್ದೀಯೋ ವಿಕ್ರಾಂತ್? ಫ್ರೆಂಡ್ ಅವ್ರ ಅಮ್ಮ ತೀರ್ಥಯಾತ್ರೆಗೆ ಹೋಗ್ತಿದ್ದಾರೆ. ನಿಜ ಹೇಳು. ಅಜ್ಜಿ, ನಾನೇನು ಅನ್ನಲ್ಲ, ಹೇಳು. ಸಾರಿ ಅಜ್ಜಿ, ನಿನಗೆ ಹೇಳ್ದೇನೆ ಬಂದ್ಬಿಟ್ಟೆ. ನೈನೇ ಅದಕ್ಕೆನ ಮನೆಯಿಂದ ಹೊರ ಹಾಕಿದ್ಮೇಲೆ ಅವಳ ಲೈಫ್ ಏನಾಗುತ್ತೋ ಅಂತ ನಡೆದಿದ್ದೆಲ್ಲ ಶಾಸ್ತ್ರಿಗಳಿಗೆ ಹೇಳಬೇಕು ಅಂತ ಮುಕ್ಕಂಟಿಪುರಕ್ಕೆ ಬಂದೆ. ಹಾ, ಹೇಳ್ಬಿಟ್ಯಾ? ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವ್ರು ಹಾಕಿರೋ ಅನ್ನ ತುತ್ತು ಹೇಳೋಕೆ ಬಿಡ್ತಾನೆ ಇಲ್ಲ ಅಜ್ಜಿ. ಹೇಗೆ ಹೇಳಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಹೇಳ್ಬೇಡ. ನೀನ್ ಹೇಳ್ದೆ ಇರೋದೇ ಒಳ್ಳೇದಾಯ್ತು. ನೈನಿನ ವಿಶಾಲ್ ಮನೆಗೆ ಕರ್ಕೊಂಡು ಬಂದ. ಪರಿಸ್ಥಿತಿ ನಿಧಾನವಾಗಿ ತಣ್ಣಗಾಗ್ತಾ ಇದೆ. ಗಂಡ ಹೆಂಡತಿ ಸಂತೋಷವಾಗಿರ್ತಾರೆ. ಆ ನಂಬಿಕೆ ನನಗಿದೆ. ನೀನು ಏನು ಹೇಳದೆ ಬೇಗ ಬಂದ್ಬಿಡು. ಏನು ಮಾತಾಡ್ತಾ ಇಲ್ಲ? ನೀ ಬರ್ತಾ ಇದೀಯಾ ಅಷ್ಟೇ. ಸರಿ ಅಜ್ಜಿ, ಬಂದ್ಬಿಡ್ತೀನಿ. ಸುಮನ, ವಿಕ್ರಾಂತ್ ಎಲ್ಲಮ್ಮ? ಅಲ್ಲಿ ನೋಡು, ಬರ್ತಿದಾರಮ್ಮ. ಕುಡಿಯೋಕೇನಾದ್ರೂ ತಗೊಂಡ್ ಬರ್ಲಪ್ಪ? ಬೇಡ ಆಂಟಿ. ಶಾಸ್ತ್ರಿ ಅವರೇ, ನಾನಿನ್ ಹೊರಡ್ತೀನಿ. ಒಂದೆರಡು ದಿನ ಇರಕ್ ಹೇಳಮ್ಮ. ಅವ್ರಿಗೇನ್ ಕೆಲಸ ಇರುತ್ತೋ ಏನೋ. ನೋಡಪ್ಪ, ಇನ್ನೊಂದ್ಸಲ ಬಂದಾಗ ಒಂದೆರಡು ದಿನ ಇರ್ಲೇಬೇಕಪ್ಪ. ಸರಿ ಆಂಟಿ. ನಾವು ಹೇಗಿದ್ದೀವಿ ಅಂತ ಗೊತ್ತಾಯ್ತಲ್ಲ ಸ್ವಾಮಿ. ನಿಶ್ಚಯತೆಯಿಂದ ಸಂತೋಷವಾಗಿದ್ದಾರೆ ಅಂತ ನೈನಿಗೆ ಹೇಳಿ. ಆಯ್ತು ಶಾಸ್ತ್ರಿಗಳೇ, ಹೋಗಿ ಬರ್ತೀನಿ. ಹೋಗ್ ಬನ್ನಿ ಅಂತ ಹೇಳು. ನಡೆಯೋದು ನಡೆದು ಹೋಗಿದ್ದು ಎಲ್ಲ ಒಳ್ಳೇದೇ. ಹೋಗಿ ಮತ್ತೆ ಬನ್ನಿ. ಆಯ್ತು, ಬರ್ತೀನಿ. ಹುಷಾರು ಸ್ವಾಮಿ. ಸರಿ ಶಾಸ್ತ್ರಿಗಳೇ.
ಬರ್ಬೋದಾ? ಗಾಬರಿ ಆಗ್ಬಿಡ. ಮೊದಲು ನೀರು ಕುಡಿ. ಮೊದಲು ಕುಡಿ. ನೀವಿಲ್ಲಿಗೆ ಬರ್ತೀರಾ ಅನ್ಕೊಂಡಿರ್ಲಿಲ್ಲ. ನೀನೇ ಬರ್ತೀಯ ಅನ್ಕೊಂಡೆ. ನೀನು ಬರ್ದೇ ಇದ್ದಿದ್ದಕ್ಕೆ ನಾನೇ ಬಂದೆ. ಎಲ್ಲಿಗೆ ಯಜಮಾನ್ರೆ? ಮನೆಗೆ, ನಿಮ್ಮ ತವರು ಮನೆಗೆ. ನಾನು ಬರಲ್ಲ. ಗಾಯತ್ರಿ ಅಮ್ಮವ್ರು ಕೇಳಿದಾಗ್ಲೂ ನಾನು ಎಲ್ಲಿಗೂ ಹೋಗಲ್ಲ ಅಂತ ನಿಮಗೆ ಹೇಳ್ದೆ. ನೀವೆಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ದೆ ತಾನೆ? ಸರಿ, ಹಾಗಾದ್ರೆ ನೀನು ಇಲ್ಲೇ ಇರು. ನಾನು ಮುಕ್ಕಂಟಿಪುರಕ್ಕೆ ಹೋಗಿ ನಿಮ್ಮ ತಾತ, ನಿಮ್ಮ ಅಮ್ಮ, ನಿಮ್ಮ ತಂಗಿನ ಎಲ್ಲರೂ ಹೇಗಿದ್ದಾರೋ ನೋಡ್ಕೊಂಡು ಬರ್ತೀನಿ. ಯಜಮಾನ್ರೆ, ಇಲ್ಲೇ ಇರ್ತೀನಿ ಅಂದ್ರೆ ನಿಮ್ಮ ಜೊತೆ ಇರಬೇಕು ಅಂತಲ್ವಾ? ಅಲ್ವಾ? ಹಾಗಿದ್ದಾಗ ಬರಬೇಕು. ಹೋಗ್ಬೋದಾ ಅಮ್ಮ? ಅಮ್ಮ ಬಂದ್ರ? ಎಲ್ಲಿ ಅಮ್ಮ? ಅಮ್ಮ ಯಜಮಾನ್ರೆ, ಅಮ್ಮ. ಅಮ್ಮೋರಲ್ಲ, ಅಮ್ಮನೋರು. ವಿಶಾಲಕ್ಷಮ್ಮ ತಾಯಿನ ಕೇಳ್ತಿದ್ದೆ ಹೋಗ್ಬೋದಾ ಅಂತ. ಮೆಂಟಲ್, ನಿಜವಾಗ್ಲೂ ಮೆಂಟಲ್. ನೀನು ಮೆಂಟಲ್ ಅಂತ ಸುಮ್ಮನೆ ಹೇಳಿಲ್ಲ ನಾನು. ನೀನ್ ಏನಾದರೂ ಕೇಳ್ಕೊ, ಆದ್ರೆ ಆರತಿ ಮಾಡಿ ಅಭಿಷೇಕ ಮಾಡಿ ಬರ್ತೀನಿ ಅಂದ್ರೆ ಅದಕ್ಕೆ ಅಷ್ಟು ಟೈಮ್ ಇಲ್ಲ. ಯಜಮಾನ್ರೆ, ಒಂದ್ ನಿಮಿಷ. ಅಮ್ಮ, ನನ್ನ ಗಂಡ ನನ್ನ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ. ಹಾಸಿನಿ ಅಕ್ಕ ಬಂದು 16 ದಿನದ ಹಬ್ಬಕ್ಕೆ ಹೋಗು ಅಂದ್ರು. ನನ್ನ ಮನಸ್ಸಲ್ಲಿರೋ ಭಯ, ಅನುಮಾನ, ಆತಂಕನೆಲ್ಲ ಪಕ್ಕಕ್ಕಿಟ್ಟು ಯಜಮಾನ್ರ ಜೊತೆ ಹೋಗಿ ಬರ್ತೀನಿ. ನನ್ನ ಜೊತೆ ನೀನೇ ಇರಬೇಕು. ಆಯ್ತಾ? ಕರೀತಿದಾರಮ್ಮ, ಹೋಗಿ ಬರ್ತೀನಿ. ಏನಂದ್ರು ನಿಮ್ಮ ಅಮ್ಮನವರು? ಅಮ್ಮ ಯಾವಾಗಲೂ ಮಕ್ಕಳ ಸಂತೋಷನೇ ಬಯಸ್ತಾರಲ್ವಾ ಯಜಮಾನ್ರೆ? ಆದರೆ ನಮ್ಮಮ್ಮ ಬಯಸಲಿಲ್ಲ. ನಾನು ಸಂತೋಷವಾಗಿರ್ಬೇಕು ಅಂದ್ರೆ ನೀನಿರ್ಬೇಕು ಅಮ್ಮ ಅಂದೆ. ಇರ್ತೀನಿ ಅಂತಾನೆ ಹೇಳಿ ಹೋದ್ರು, ಆದರೆ ಬರಲಿಲ್ಲ. ಇಟ್ಸ್ ಓಕೆ. ಈಗ ಅವ್ರ ಟಾಪಿಕ್ ತಗೊಂಡು ಬಂದು ಡಿಸ್ಟರ್ಬ್ ಆಗಬೇಕಾಗಿಲ್ಲ. ಅಲ್ಲಿ ಎಲ್ಲರೂ ಕಾಯ್ತಿದ್ದಾರೆ, ನಡಿ. ಇದೇನತ್ತೆ, ನೀವಿನ್ನೂ ಹೀಗೆ ಕೂತಿದ್ದೀರಾ? ಏನ್ ಮಾಡ್ಬೇಕಾಗಿತ್ತು ತಿಲೋತ್ತಮ? ಕೇಳಿದ್ರಾ? ಏನ್ರಿ ಇದು? ನೀವಾದ್ರೂ ಹೇಳ್ಬೇಕಲ್ವಾ? ನಾನೇನ್ ಹೇಳ್ಬೇಕು? ಅಮ್ಮ, ನಿನ್ ವಿಷಯ ಏನು ಅಂತ ಹೇಳ್ದೆ ಗೊತ್ತಿಲ್ವಾ ಅಂದ್ರೆ ಅಜ್ಜಿ ಡ್ಯಾಡು ಎಲ್ಲ ಕನ್ಫ್ಯೂಸ್ ಆಗ್ತಾರೆ. ಈಗಾಗ್ಲೇ ಆಗಿದ್ದಾರೆ. ನಂಗೂ ಗೊತ್ತಾಗ್ತಿಲ್ಲ. ಕಾಸ್ಟ್ಲಿ ಸೀರೆ, ಒಡವೆ, ಹೂವು, ಬಳೆ, ಅರ್ಶನ ಕುಂಕುಮ ತಗೊಂಡು ಬಾ ಅಂತ ಹೇಳಿದ್ರು ಅತ್ತೆ. ಎಲ್ರನ್ನು ಗೊಂದಲದಲ್ಲಿ ಸಿಕ್ಕಾಕ್ಸಿದ್ರೆ ಸಿಗೋದು ಆನಂದ ಅಲ್ಲ ಅಕ್ಕ, ಬೇಸರ. ಕೋಪ ಯಾಕೆ? ನಿಮ್ಮೆಲ್ಲರ ಮುಖದಲ್ಲಿ ಈಗ ನಗು ಬರಿಸ್ತೀನಿ. ಅಲ್ಲಿ ನೋಡಿ.
ಇದ್ಯಾಕೆ ಹಾಗೆ ಬಿಟ್ಟು ಬಂದೆ ಕಂದ? ಪಾಪ ಬೇಜಾರಾಗತ್ತೆ. ಅವಳ ಕೈ ಹಿಡ್ಕೊಂಡು ಕರ್ಕೊಂಡ್ ಬಾ. ಅಮ್ಮ, ತಪ್ಪೇನಿದೆ ಕಂದ? ಹೆಂಡತಿ ಧೈರ್ಯದಿಂದಿರ್ಬೇಕು ಅಂದ್ರೆ ಗಂಡ ಭರವಸೆ ಕೊಟ್ಟು ಕೈ ಹಿಡಿಬೇಕು. ಹೋಗು. ಅಮ್ಮ ಹೇಳಿದ್ರು. ಔಟ್ ಹೌಸಿಂದ ನೈನಿನ ಮನೆ ಒಳಗೆ ಯಾಕೆ ಕರ್ಕೊಂಡು ಬಂದೆ ಅಂತ ತಿಳ್ಕೋಬಹುದಾ? ಇಬ್ರು ಮುಕ್ಕಂಟಿಪುರಕ್ಕೆ ಹೋಗ್ತಿದೀವಿ ಡ್ಯಾಡ್. ಹೇಳು ನೈನಿ. ಹೌದು, ಏನ್ ಆಶ್ಚರ್ಯ ಆಗ್ತಿದ್ಯಾ? ಮನೆಗ್ ಕರ್ಕೊಂಡ್ ಬಂದಿರೋದೇ ಆಶ್ಚರ್ಯ ಅಂದ್ಮೇಲೆ ಜೊತೆಲೇ ಊರ್ಗ್ ಹೋಗ್ತಿದ್ದಾರೆ ಅಂದ್ರೆ ಇನ್ನೂ ಶಾಕಿಂಗ್ ಆಗಿರ್ತಲ್ವ ವಲ್ಲಭ? ವಾಪಸ್ ಬಿಟ್ ಬರಕ್ ಹೋಗ್ತಿದ್ಯಾ ವಿಶಾಲ್? ವಿಶಾಲ್ಗೆ ನಾಚಿಕೆ ಅನ್ಸುತ್ತೆ. ನೀವೇ ಹೇಳಿಮ್ಮ. ಲಲಿತಾ ದೇವಿ ಅಕ್ಕ ಫೋನ್ ಮಾಡಿ 16 ದಿನದ ಹಬ್ಬಕ್ಕೆ ಹೋಗ್ ಬಾ ಅಂದ್ರು. ದೊಡ್ಡಮ್ಮನ್ ಮಾತಿಗಿಲ್ಲ ಅಂತ ಹೇಳ್ಬಾರ್ದಲ್ವಾ? ನಾನು ಕೂಡ ಹೋಗ್ ಬಾ ಅಂದೆ. ಅವನು ಔಟ್ ಹೌಸ್ಗೆ ಹೋಗಿ ನೈನಿನ ಕರ್ಕೊಂಡ್ ಬಂದಿದ್ದಾನೆ. ವಾವ್! ಇವಾಗ ಅರ್ಥ ಆಯ್ತು. ನೈನಿನ ರೆಡಿ ಮಾಡಿ ಅವಳು ತವ್ರ ಮನೆ ಕಳ್ಸೋದಕ್ಕೆ ತಾನೆ ಈ ಸೀರೆ ಒಡವೆಗಳೆಲ್ಲ. ಅಮ್ಮ ಹಾಸಿನಿ, ನಿನ್ಗೇನು ಗೊತ್ತಿಲ್ಲ ಅಂತಾರೆ, ಆದ್ರೆ ಇದನ್ ಮಾತ್ರ ಕರೆಕ್ಟಾಗಿ ಹೇಳಿದ್ಯಮ್ಮ. ಮತ್ತಿನ್ಯಾಕ್ ತಡ, ನಡಿ. ಹಾಸಿನಿ ಇರು. ಹ, ನೈನಿನ ನಾನೇ ರೆಡಿ ಮಾಡ್ತೀನಿ. ಅದ್ಭುತ, ಆಶ್ಚರ್ಯ ಅಂದ್ರೆ ಇದೇ ಏನೋ. ಬನ್ನಿ ಅತ್ತೆ. ವಿಶಾಲ್, ನಿಜವಾಗ್ಲೂ ಇದು 16 ದಿನದ ಹಬ್ಬನಾ? ಹೇಳಿದ್ರಲ್ಲ ಡ್ಯಾಡ್, ಯಾಕೆ ಮತ್ತೆ ಕೇಳ್ತಿದ್ದೀರಾ? ಇಲ್ಲಿ ನಡೀತಿರೋದು ಅರ್ಥ ಆಗ್ತಿಲ್ಲ. ಎಲ್ಲ ಕನ್ಸು ಅನ್ಸ್ತಿದೆ.
ಇನ್ನೊಂದು ನೆಕ್ಲೆಸ್ ಹಾಕ್ತೀನಿರು. ಅದರಿಂದ ನೀನಂದ ಇನ್ನಷ್ಟು ಹೆಚ್ಚಾಗುತ್ತೆ. ಏನೋ ಹೇಳ್ಬೇಕು ಅನ್ಕೊಂಡೆ ಅಲ್ವಾ? ಹೇಳ್ಬಿಡು, ಮನ್ಸಲ್ಲೇ ಇಟ್ಕೋಬಾರ್ದು. ಅಮ್ಮವ್ರು ನನಗೆ ಏನಂತಾರೋ ಅಂತ ಭಯ ಇತ್ತು. ಅಮ್ಮನ ಥರ ನನ್ನ ಕರ್ಕೊಂಡು ಬಂದು ಅಲಂಕಾರ ಮಾಡಿದ್ರು. ಸಂತೋಷ ಆಗ್ತಿದೆ. ನೀನ್ ಯಾವಾಗ್ಲೂ ಹೀಗೆ ಖುಷಿಯಾಗಿರ್ಬೇಕು. ನಡೆದಿದ್ದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ, ಸರಿನಾ? ಕರ್ಕೊಂಡು ಹೋಗೋಣ ಮಾತೆ, ವೇಟ್ ಮಾಡ್ತಾ ಇರ್ತಾರೆ, ಮುಖ್ಯವಾಗಿ ವಿಶಾಲ್. ನಡಿ ನೈನಿ, ಹೋಗೋಣ. ಅನ್ವಾಗೊಡ್ಸು. ಸರಿ ಅಮ್ಮ. ಹೋಗಿ ಬರ್ತೀನಿ ಅಮ್ಮೋರೆ. 2 ಪಟ್ಟು ಸಂತೋಷದಿಂದ ವಾಪಸ್ ಬಾ. ನಿನ್ನಲ್ಲಿ ಕಾಣಿಸ್ತಿರೋ ಲಕ್ಷ್ಮಿ ಕಳೆಯಿಂದ ಈ ಮನೆ ಬೆಳಗ್ಲಿ. ದೀಪಾವಳಿಗೆ ನೈನಿನ ಕೂರಿಸಿ ಪೂಜೆ ಮಾಡೋಣ. ಲಕ್ಷ್ಮೀ ದೇವಿ ಅಲ್ವಾ? ಯಾಕೆ ಯಾರು ನಗ್ತಾ ಇಲ್ಲ? ಜೋಕ್ ಮಾಡ್ದೆ ಅಷ್ಟೇ. ಮಾವ, ನಿನ್ನ ನೋಡಿದ್ರೆ ನಗು ಬರುತ್ತೆ. ನೀವ್ ಹೇಳೋ ಜೋಕಿಂದ ಅಲ್ಲ. ಅರ್ಥ ಆಗ್ಲಿಲ್ವಲ್ಲಭ? ಅಬ್ಬಾ ಸಾಕು, ಟೈಮ್ ಆಗ್ತಾ ಇದೆ. ಲಗೇಜ್ ಎಲ್ಲ ಕಾರಲ್ಲಿ ಇಡ್ಸಿದೀರಾ? ಇಟ್ಟಾಯ್ತಕ್ಕ. ಕಂದ ವಿಶಾಲ್, ನಡಿ. ನೈನಿ, ಬಾಮ್ಮ. ನಡಿ ಬಾ. ನಡಿಯಮ್ಮ. ಶಿವ, ನೀನು ಕೂಡ ಹೋಗ್ತಿದ್ಯಾ? ನಯನಿ ಎಲ್ಲಿರ್ತಾಳೋ ನಾನು ಅಲ್ಲೇ ಇರ್ತೀನಿ. ಇಬ್ಬರನ್ನು ಕ್ಷೇಮವಾಗಿ ಸಂತೋಷವಾಗಿ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದೆ ಶಿವ. ಆಯ್ತು ಅಮ್ಮ ಅವರೇ. ಅಜ್ಜಿ, ಹೋಗಿ ಬರ್ತೀನಿ. ಹುಷಾರಪ್ಪ ವಿಶಾಲ್. ಬಾ ನೈನಿ. ಹುಷಾರು ನೈನಿ. ನೈನಿ, ಈ ಒಡವೆಗಳನ್ನ ವಾಪಸ್ ಬರೋ ತನಕ ತೆಗ್ದಿಡ್ಬೇಡ. ಏನಾದ್ರೂ ಕಳ್ದೋದ್ರೆ ತಿಲೋತ್ತಮ ಅತ್ತೆ ಸುಮ್ನಿರಲ್ಲ, ಸರಿನಾ?
ಹೊರಡ್ಬಾ. ಬಾಯ್ ನೈನಿ. ಶಿವ